ಎಕನಾಮಿಕ್ಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಓದಬೇಕಾಗಿರೋ ತುಂಬ ಇಂಪಾರ್ಟೆಂಟ್ ಸಬ್ಜೆಕ್ಟ್. ಆದರೆ ತುಂಬ ಜನಕ್ಕೆ ಈ ಎಕನಾಮಿಕ್ಸ್ ಅನ್ನೋದು ತುಂಬ ಕಷ್ಟ ಅನಿಸ್ತಾ ಇರುತ್ತೆ. ಹಾಗೂ ಇದಕ್ಕೆ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅನ್ನೋದು ಕೂಡ ಅವ್ರಿಗೆ ದೊಡ್ಡ ಕ್ವಶನ್ ಆಗಿರುತ್ತೆ. ಎಕನಾಮಿಕ್ಸ್ ಓದೋದನ್ನ ಸ್ಟಾರ್ಟ್ ಮಾಡೋಕ್ಕೆ ಬೆಸ್ಟ್ ಮೆಥಡ್ ಅಂದರೆ NCERT ಬುಕ್ಸ್ ಮೂಲಕ. NCERT ಬುಕ್ಸಲ್ಲಿ ಎಕನಾಮಿಕ್ ಕಾನ್ಸೆಪ್ಟ್ಸ್ನ ಸ್ಟೋರಿಗಳ ಮೂಲಕ, ಇಂಟ್ರೆಸ್ಟಿಂಗ್ ಎಕ್ಸಾಂಪಲ್ಸ್ ಮೂಲಕ ತಿಳಿಸ್ಕೊಡ್ತಾ ಹೋಗ್ತಾರೆ. NCERT ಎಕನಾಮಿಕ್ಸಲ್ಲಿ ಏನೆಲ್ಲ ಕಾನ್ಸೆಪ್ಟ್ಸ್ನ ನಾವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಲ್ಲಿ ತಿಳ್ಕೊಬೇಕು ಹಾಗೂ ಅರ್ಥ ಮಾಡ್ಕೋಬೇಕು ಅನ್ನೋದನ್ನ ತಿಳಿಸೋದೇ ನಮ್ಮ ಈ ಎಕನಾಮಿಕ್ಸ್ NCERT ಸೀರೀಸ್ ವಿಡಿಯೋಸ್ನ ಉದ್ದೇಶ. ಈ ವಿಡಿಯೋದಲ್ಲಿ ಎಕನಾಮಿಕ್ಸ್ ಕ್ಲಾಸ್ 9th ಚಾಪ್ಟರ್ 1 ಮೂಲಕ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಟು ಅವರ್ ಅಥುವಾ ಅಕಾಡೆಮಿ. ಚಾಪ್ಟರ್ 1 ದ ಸ್ಟೋರಿ ಆಫ್ ವಿಲೇಜ್ ಪಾಲಂಪುರ್. ಈ ಚಾಪ್ಟ್ರಲ್ಲಿ ಪಾಲಂಪುರ್ ಅನ್ನೋ ಇಮ್ಯಾಜಿನರಿ ವಿಲೇಜ್ನ ಎಕ್ಸಾಂಪಲ್ ಆಗಿ ಇಟ್ಕೊಂಡು ವಿಲೇಜಲ್ಲಿ ನಡೆಯೋ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಯಾವುದು, ಫ್ಯಾಕ್ಟರ್ ಆಫ್ ಪ್ರೊಡಕ್ಷನ್ ಅಂದರೆ ಏನು, ಹಾಗೂ ಪ್ರೊಡಕ್ಷನ್ನ ಇನ್ಕ್ರೀಸ್ ಮಾಡೋದು ಹೇಗೆ ಅನ್ನೋ ಟಾಪಿಕ್ ಮೇಲೆ ಹೇಳ್ತಾ ಹೋಗ್ತಾರೆ. ಇಂಥ ಮುಂಚೆ ನಾವು ಬೇಸಿಕ್ ಎಕನಾಮಿಕ್ಸ್ ಅಂದರೆ ಏನು ಅಂತ ಸ್ವಲ್ಪ ತಿಳ್ತಾ ಹೋಗೋಣ. ಒಂದು ಸೊಸೈಟಿ ತನ್ನಲ್ಲಿರೋ ರಿಸೋರ್ಸಸ್ನ ಹೇಗೆ ಯುಟಿಲೈಸ್ ಮಾಡಿಕೊಂಡು ತನ್ನ ನೆಸೆಸಿಟೀಸ್ನ ಸ್ಯಾಟಿಸ್ಫೈ ಮಾಡಿಕೊಡುತ್ತೆ ಅನ್ನೋ ಸ್ಟಡಿನೇ ಎಕನಾಮಿಕ್ಸ್. ನಮಗೆ ಗೊತ್ತಿರ್ಬೋದು, ಈ ರಿಸೋರ್ಸಸ್ ಲಿಮಿಟೆಡ್ ಆಗಿರುತ್ತೆ, ಸ್ಕೇರ್ಸ್ ಆಗಿರುತ್ತೆ. ಅದೇ ರೀತಿ ನಮ್ಮ ನೆಸೆಸಿಟೀಸ್ ಬಂದು ಅನ್ಲಿಮಿಟೆಡ್ ಹಾಗೂ ಎವರ್ ಗ್ರೋಯಿಂಗ್ ಆಗಿರುತ್ತೆ. ನಮ್ಮ ನೆಸೆಸಿಟೀಸ್ಗೆ ಯಾವತ್ತೂ ಕೊನೆಯೇ ಇರೋದಿಲ್ಲ. ಇವತ್ತೊಂದು ಮೊಬೈಲ್ ತೊಗೊಂಡಿರ್ತೀವಿ, ಒಂದು ತಿಂಗಳಾದ ತಕ್ಷಣ ಇನ್ನೂ ಯಾವುದೋ ಒಂದು ಹೊಸ ಅಪ್ಡೇಟ್ ಬಂದಿದೆ ಅಂದ ತಕ್ಷಣ ಇನ್ನೊಂದು ಮೊಬೈಲ್ ತೊಗೊಂಡು, ಇದೇ ಥರ ಎಲ್ಲ ವಸ್ತುನು. ಸೊ ನಮ್ಮ ರಿಸೋರ್ಸಸ್ ಮತ್ತು ನೆಸೆಸಿಟೀಸ್ ಮತ್ತು ಒಂದು ಗ್ಯಾಪ್ ಕ್ರಿಯೇಟ್ ಆಗುತ್ತಲ್ಲ, ಇದನ್ನೇ ಸ್ಕ್ಯಾರ್ಸಿಟಿ ಅಂತ ಕರಿತೀವಿ. ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋದೇ ಎಕನಾಮಿಕ್ ಸ್ಟಡಿ. ಹೇಗೆ ಒಬ್ಬ ಇಂಡಿವಿಜುವಲ್, ಫ್ಯಾಮಿಲಿ, ಸೊಸೈಟಿ ತಮ್ಮ ಪ್ರಯಾರಿಟೀಸ್ಗಳ ಮೂಲಕ ಈ ರಿಸೋರ್ಸಸ್ನ ಮ್ಯಾಕ್ಸಿಮಮ್ ಯುಟಿಲೈಸ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೋ ಅದನ್ನು ಸ್ಟಡಿ ಮಾಡೋದೇ ಎಕನಾಮಿಕ್ಸ್. ಈ ಸ್ಟೋರಿಲಿ ಬರೋ ಪಾಲಂಪುರ್ ವಿಲೇಜ್ ವೆಲ್ ಡೆವಲಪ್ಡ್, ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿರೋದು, ಹೆಲ್ತ್ ಫೆಸಿಲಿಟೀಸ್ ಇರೋದು, ಗುಡ್ ಐಡಿಯಲ್ ವಿಲೇಜ್ ಆಗಿ ತೋರಿಸಿದ್ದಾರೆ. ಅದನ್ನು ಕನ್ಸಿಡರ್ ಮಾಡ್ತಾ ಸಬ್ಸ್ನ ಪ್ರೊಡಕ್ಷನ್ ಹಾಗೂ ಫ್ಯಾಕ್ಟರ್ ಆಫ್ ಪ್ರೊಡಕ್ಷನ್ನ ನಾವು ಇಲ್ಲಿ ಕಲಿಯೋಣ. ರಿಸೋರ್ಸಸ್ನ ಕನ್ಸ್ಯೂಮ್ ಮಾಡ್ಕೊಳ್ಳೋ ಮೂಲಕ ನಾವು ನಮ್ಮ ನೆಸೆಸಿಟೀಸ್ನ ಸ್ಯಾಟಿಸ್ಫೈ ಮಾಡ್ಕೋಬೋದು. ಈ ರಿಸೋರ್ಸಸ್ನ ಹೇಗೆ ಕನ್ಸ್ಯೂಮ್ ಮಾಡ್ತೀವಿ ಅಂದರೆ ಪ್ರಾಡಕ್ಟ್ಸ್ ಮೂಲಕ, ಲೈಕ್ ಗೂಡ್ಸ್ ಮತ್ತು ಸರ್ವಿಸಸ್. ಇವೆರಡಕ್ಕೂ ಏನು ವ್ಯತ್ಯಾಸ ಇದೆ ಅಂದರೆ, ಗೂಡ್ಸ್ ಆರ್ ಟ್ಯಾಂಜಿಬಲ್ ವಿಚ್ ಕ್ಯಾನ್ ಟಚ್ ಮತ್ತು ಫೀಲ್ ಮಾಡ್ಬೋದು. ಸರ್ವಿಸಸ್ ಆರ್ ಇಂಟ್ಯಾಂಜಿಬಲ್, ನಾವು ಅದನ್ನು ಫೀಲ್ ಮಾಡೋಕ್ಕಾಗಲಿ ಟಚ್ ಮಾಡೋಕ್ಕಾಗಲಿ ಆಗಲ್ಲ. ಫಾರ್ ಎಕ್ಸಾಂಪಲ್ ಎಜುಕೇಷನಿಂದ ನಿಮಗೆ ವ್ಯಾಲ್ಯೂಡೇಷನ್ ಆಗಿ ನಾಲೆಡ್ಜ್ ಸಿಗುತ್ತೆ. ಈ ನಾಲೆಡ್ಜ್ನ ನೀವು ಟಚ್ ಆಗಿ ಫೀಲ್ ಮಾಡೋಕ್ಕಾಗಲ್ಲ. ಸೊ ಇಟ್ ಈಸ್ ಕಾಲ್ಡ್ ಇಂಟ್ಯಾಂಜಿಬಲ್. ಈ ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ಪ್ರೊಡ್ಯೂಸ್ ಮಾಡೋ ಪ್ರೋಸೆಸ್ಗೆ ನಾವು ಪ್ರೊಡಕ್ಷನ್ ಅಂತ ಕರಿತೀವಿ. ಈ ಪ್ರೊಡಕ್ಷನ್ಗೆ ಬೇಕಾಗಿರೋ 4 ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಫ್ ಪ್ರೊಡಕ್ಷನ್ ಅಂತ ಕರಿತೀವಿ. ಅದು ಯಾವ್ಯಾವುದಪ್ಪ ಅಂತ ಅಂದರೆ ಲ್ಯಾಂಡ್, ಲೇಬರ್, ಕ್ಯಾಪಿಟಲ್ ಮತ್ತು ಎಂಟರ್ಪ್ರೆನರ್ಶಿಪ್. ಲ್ಯಾಂಡ್, ಯಾವುದೇ ಪ್ರಾಡಕ್ಟು ತಯಾರಾಗಬೇಕು ಅಂದರೆ ನಮಗೆ ಜಾಗ ಬೇಕು. ಆ ಜಾಗದಲ್ಲಿ ಆ ಪ್ರಾಡಕ್ಟ್ ತಯಾರಾಗುತ್ತೆ. ಐದರ್ ಇಟ್ ಈಸ್ ಅ ಫ್ಯಾಕ್ಟ್ರಿ ಅಥವಾ ಅಗ್ರಿಕಲ್ಚರಲ್ ಲ್ಯಾಂಡ್ ಇದ್ದರೆ ಅಲ್ಲಿ ಬೆಳೆಗಳನ್ನ ಬೆಳೀತಾರಲ್ವ, ಸೊ ಅದಕ್ಕೂ ಕೂಡ ಲ್ಯಾಂಡ್ ಬೇಕು. ಆ ಲ್ಯಾಂಡಲ್ಲಿ ವಾಟರ್ ಯುಟಿಲೈಸ್ ಆಗ್ಬೋದು ಅಥವಾ ಯಾವುದೇ ನ್ಯಾಚುರಲ್ ರಿಸೋರ್ಸಸ್ ಯುಟಿಲೈಸ್ ಆಗ್ಬೋದು. ಅದನ್ನು ನಾವು ಲ್ಯಾಂಡ್ ಅಂತಲೇ ಕನ್ಸಿಡರ್ ಮಾಡ್ತೀವಿ. ಸೊ ನೆಕ್ಸ್ಟ್ ಫ್ಯಾಕ್ಟರ್ ಆಫ್ ಪ್ರೊಡಕ್ಷನ್ ಬಂದು ಲೇಬರ್. ಪ್ರೊಡಕ್ಷನ್ಗೆ ನಮಗೆ ಹೆಲ್ಪ್ ಮಾಡೋಕ್ಕೋಸ್ಕರ ಮ್ಯಾನ್ ಫೋರ್ಸ್ ಬೇಕಾಗುತ್ತೆ, ಅದನ್ನು ಲೇಬರ್ ಅಂತ ಕರೀತೇವೆ. ನೆಕ್ಸ್ಟ್ ಬಂದು ಕ್ಯಾಪಿಟಲ್ ಅಂದರೆ ಮಾನಿಟರಿ ಇನ್ವೆಸ್ಟ್ಮೆಂಟ್. ಯಾವುದೇ ಪ್ರೊಡಕ್ಷನ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ಗೆ ಹಲವಾರು ರೀತಿಯ ಖರ್ಚುಗಳಿರುತ್ತೆ ಹಾಗೂ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿರುತ್ತೆ. ಅದನ್ನು ನಾವು ಕ್ಯಾಪಿಟಲ್, ಇದನ್ನು ನಾವು 2 ಥರ ಡಿವೈಡ್ ಮಾಡ್ಬೋದು. ಒಂದು ಫಿಕ್ಸ್ಡ್ ಟೈಪ್ ಆಫ್ ಕ್ಯಾಪಿಟಲ್, ಇನ್ನೊಂದು ವರ್ಕಿಂಗ್ ಕ್ಯಾಪಿಟಲ್. ಫಿಕ್ಸ್ ಟೈಪ್ ಆಫ್ ಕ್ಯಾಪಿಟಲ್ ಅಂದರೆ ನಮಗೆ ಪ್ರೊಡಕ್ಷನ್ಗೆ ಮೆಷಿನ್ ಆಗಿರ್ಬೋದು, ಕಂಪ್ಯೂಟರ್ಸ್ ಆಗಿರ್ಬೋದು, ಏನಾದರೂ ಬೇಕಾಗತ್ತಲ್ವ, ಅದನ್ನು ನಾವು ಫಿಕ್ಸ್ ಟೈಪ್ ಆಫ್ ಕ್ಯಾಪಿಟಲ್ ಅಂತೀವಿ. ಇದು ಒಂದ್ಸರಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಹಲವಾರು ವರ್ಷಗಳ ಕಾಲ
ನಡೆಯುತ್ತಾ ಇರುತ್ತೆ. ಅದೇ ಕೆಲವೊಂದು ಎಕ್ಸ್ಪೆಂಡಿಚರ್ ನಮಗೆ ಡೇ ಟು ಡೇ ಎಕ್ಸ್ಪೆನ್ಸಸ್ ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಸ್ಯಾಲರೀಸ್ ಆಗಿರ್ಬೋದು, ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟೋದಾಗಿರ್ಬೋದು, ವಾಟರ್ ಬಿಲ್ ಕಟ್ಟೋದಾಗಿರ್ಬೋದು. ಇದನ್ನು ನಾವು ವರ್ಕಿಂಗ್ ಕ್ಯಾಪಿಟಲ್ ಅಂತ ಕರಿತೀವಿ. ನೆಕ್ಸ್ಟ್ ಎಂಟರ್ಪ್ರೈಸ್. ಈಗ ಒಬ್ಬ ಪರ್ಸನ್ ಲ್ಯಾಂಡ್ನ ಪರ್ಚೇಸ್ ಮಾಡ್ತಾನೆ, ಲೇಬರ್ಸ್ನ ಹೈರ್ ಮಾಡ್ತಾನೆ, ಅವ್ರ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡ್ತಾನೆ ಮತ್ತು ಇದರಿಂದ ಎಲ್ಲ ಬರೋ ಪ್ರಾಡಕ್ಟ್ನ ಮಾರಿ ಪ್ರಾಫಿಟ್ ತಗೋತಾನೆ. ಇವನೇ ಎಂಟರ್ಪ್ರೆನರ್ ಆರ್ ಎಂಟರ್ಪ್ರೈಸ್. ಇದು ಫೋರ್ತ್ ಫ್ಯಾಕ್ಟರ್. ನಮಗೆ ನ್ಯಾಷನಲ್ ಇನ್ಕಮ್ ಅಕೌಂಟಿಂಗಲ್ಲಿ GDP ಕ್ಯಾಲ್ಕುಲೇಟ್ ಮಾಡುವಾಗ ಒನ್ ಆಫ್ ದ ಮೆಥಡ್ GDP ಕ್ಯಾಲ್ಕುಲೇಟ್ ಮಾಡೋದು ಈ ಫ್ಯಾಕ್ಟರ್ ಆಫ್ ಪ್ರೊಡಕ್ಷನ್ನ ಇನ್ಕಮ್ ಮೂಲಕ. ಹೇಗೆ ಅಂದರೆ ಈ ಫ್ಯಾಕ್ಟರ್ ಆಫ್ ಪ್ರೊಡಕ್ಷನ್ಗೆ ಇನ್ ರಿಟರ್ನ್ ನಾವೇನಾದರೂ ಪೇ ಮಾಡ್ತಾ ಇರ್ತೀವ ಅದನ್ನು ಇನ್ಕಮ್ ಅಂತ ಕನ್ಸಿಡರ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಲ್ಯಾಂಡ್ಗೆ ರೆಂಟ್ನ ಪೇ ಮಾಡ್ತಾ ಇರ್ತೀವಿ, ಅದೇ ರೀತಿ ಲೇಬರ್ಸ್ಗೆ ವೇಜಸ್ ಮತ್ತು ಸ್ಯಾಲ್ರಿ ಪೇ ಮಾಡುತ್ತೆ, ಹಾಗೂ ಕ್ಯಾಪಿಟಲಲ್ಲಿ ಇನ್ವೆಸ್ಟ್ಮೆಂಟ್ ಆಗುತ್ತಲ್ಲ ಅದಕ್ಕೆ ಇಂಟ್ರೆಸ್ಟ್ನ ಕೌಂಟ್ ತಗೋಬೇಕಾಗತ್ತೆ, ಇನ್ ರಿಟರ್ನ್ ಇಂಟ್ರೆಸ್ಟು. ಹಾಗೂ ಎಂಟರ್ಪ್ರೈಸ್ಗೆ ಇನ್ ರಿಟರ್ನ್ ಅವ್ನಿಗೆ ಏನು ಸಿಗ್ತಾ ಇರುತ್ತೆ, ಪ್ರಾಫಿಟ್ ಸಿಗ್ತಾ ಇರುತ್ತೆ. ಸೊ ಫ್ಯಾಕ್ಟರ್ ಆಫ್ ಪ್ರೊಡಕ್ಷನ್ಗೆ ಫ್ಯಾಕ್ಟರ್ ಆಫ್ ಇನ್ಕಮ್ ಒಂದು ರೆಂಟ್, ವೇಜಸ್, ಇಂಟ್ರೆಸ್ಟ್ ಹಾಗೂ ಪ್ರಾಫಿಟ್. ಈ ಪರ್ಟಿಕ್ಯುಲರ್ ಚಾಪ್ಟರಲ್ಲಿ ನಾವು ಫ್ಯಾಕ್ಟರ್ ಆಫ್ ಪ್ರೊಡಕ್ಷನ್ನ ಅಗ್ರಿಕಲ್ಚರ್ ಪ್ರೊಡಕ್ಷನ್ ಸೆಕ್ಟರ್ ಮೂಲಕ ಅರ್ಥ ಮಾಡ್ಕೊಳ್ತಾ ಹೋಗ್ತೀನಿ. ಆಮೇಲೆ ಈ ಫ್ಯಾಕ್ಟರ್ ಆಫ್ ಪ್ರೊಡಕ್ಷನ್ಸು ಐದರ್ 4 ಕೂಡ ಇನ್ವಾಲ್ವ್ ಆಗಿರ್ಬೋದು ಯಾವುದಾರ ಪ್ರೊಡಕ್ಷನಲ್ಲಿ, ಅಥವಾ 2 ಅಥವಾ 3 ಕೂಡ ಇನ್ವಾಲ್ವ್ ಆಗಿರ್ಬೋದು. ಎಲ್ಲ 4 ಕೂಡ ಯಾವಾಗಲೂ ಇನ್ವಾಲ್ವ್ ಆಗಿರಬೇಕು ಅಂತ ಏನಿಲ್ಲ. ನಾವು ಪಾಲಂಪುರ್ ಎಕ್ಸಾಂಪಲ್ನ ಕನ್ಸಿಡರ್ ಮಾಡೋದಾದರೆ, ಪಾಲಂಪುರಲ್ಲಿ ಅಗ್ರಿಕಲ್ಚರಲ್ ಲ್ಯಾಂಡು ಫಿಕ್ಸ್ ಆಗಿದೆ, ಆದರೆ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಇಂಡಿಯಾದಲ್ಲಿ ತುಂಬ ದೊಡ್ಡ ಅಗ್ರಿಕಲ್ಚರಲ್ ಇಶ್ಯೂ ಅಂದರೆ ಸ್ಮಾಲ್ ಲ್ಯಾಂಡ್ ಹೋಲ್ಡಿಂಗ್ಸ್. ಇಂಡಿಯಾದ ಆವ್ರೇಜ್ ಲ್ಯಾಂಡ್ ಹೋಲ್ಡಿಂಗ್ ಸೈಜ್ ಇರೋದು 1.08 ಪರ್ಸನ್ ಹೆಕ್ಟೇರ್. ನಮ್ಗೆ ಗೊತ್ತು, ಲಾರ್ಜ್ ಲ್ಯಾಂಡ್ ಹೋಲ್ಡಿಂಗ್ಸ್ ಇದ್ದರೆ ಲಾರ್ಜ್ ಪ್ರೊಡಕ್ಷನ್ ಆಗುತ್ತೆ, ಮೋರ್ ಪ್ರಾಫಿಟ್ ರೈತನಿಗಾಗುತ್ತೆ. ಅದೇ ಥರ ಗೌರ್ಮೆಂಟ್ ಕೂಡ ಡಬಲಿಂಗ್ ಫಾರ್ಮಿಂಗ್ ಇನ್ಕಮ್ ಅಂತಲೂ ಟ್ರೈ ಮಾಡ್ತಾ ಇದೆ. ಇದೆಲ್ಲ ಸ್ಯಾಟಿಸ್ಫೈ ಆಗಬೇಕು ಅಂದರೆ ಮೋರ್ ಪ್ರೊಡಕ್ಷನ್ ಆಗಬೇಕು. ಸೊ ಅಷ್ಟೇ ಲ್ಯಾಂಡಲ್ಲೇ ಮೋರ್ ಪ್ರೊಡಕ್ಷನ್ ಸಾಧ್ಯನಾ? ಖಾರಿಫ್ ಸೀಸನ್ ಅಂದರೆ ರೈನಿ ಸೀಸನ್, ಮಾನ್ಸೂನ್ ಸೀಸನಲ್ಲಿ ಒಂದು ಬೆಳೆ ಕಲ್ಟಿವೇಟ್ ಮಾಡ್ತಾರೆ, ಮತ್ತು ವಿಂಟರ್ ಸೀಸನ್ ರಾಬಿ ಸೀಸನಲ್ಲಿ ಒಂದು ಬೆಳೆ ಕಲ್ಟಿವೇಟ್ ಮಾಡ್ತಾರೆ. ಇನ್ನೂ ಅನುಕೂಲ ಇದ್ದವರು ಝೈದ್ ಅಂತ ಮಧ್ಯಂತರ ಬೆಳೆದು ಕಲ್ಟಿವೇಟ್ ಮಾಡ್ತಾರೆ. ಇದೆಲ್ಲದಕ್ಕೂ ನೆಸೆಸಿಟಿಯಾಗಿ ಬೇಕಾಗಿರೋದು ಇರಿಗೇಷನ್ ಫೆಸಿಲಿಟಿ ಚೆನ್ನಾಗಿದ್ದರೆ ಈ 3 ಬೆಳೆನ ಬೆಳೀತಾರೆ. ಇದು ಇರೋ ಲ್ಯಾಂಡಲ್ಲೇ ಬೇರೆ ಬೇರೆ ಟೈಮಲ್ಲಿ ಬೆಳೆಗಳನ್ನ ಬೆಳ್ಕೊಳ್ಳೋದ್ರ ಮೂಲಕ ಪ್ರೊಡಕ್ಷನ್ ಇನ್ಕ್ರೀಸ್ ಮಾಡೋದು. ಇದಲ್ಲದೆ ಬೇರೆ ಮೆಥಡ್ ಯಾವುದಿದೆ, ಮಾಡ್ರನ್ ಮೆಥಡ್ ಮೂಲಕ ಗ್ರೀನ್ ರೆವಲ್ಯೂಷನ್ ಅಂತ ಅರೌಂಡ್ 1960s ಇಂಡಿಯಾದಲ್ಲಿ ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ ಮಾಡ್ರನ್ ಟೆಕ್ನಿಕ್ಸ್ ಮೂಲಕ ಅಗ್ರಿಕಲ್ಚರ್ ಪ್ರೊಡಕ್ಷನ್ಸ್ ಜಾಸ್ತಿ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ. ಈ ಗ್ರೀನ್ ರೆವಲ್ಯೂಷನಲ್ಲಿ ಏನೇನು ಇನ್ವಾಲ್ವ್ ಆಗಿರುತ್ತೆ ಅಂದರೆ ಹೈ ಈಲ್ಡ್ ವೆರೈಟಿ ಸೀಡ್ಸ್, ಫರ್ಟಿಲೈಸರ್ಸ್, ಪೆಸ್ಟಿಸೈಡ್ಸ್, ಇರಿಗೇಷನ್ ಫೆಸಿಲಿಟೀಸ್ ಹಾಗೂ ಮೆಷಿನರೀಸ್. ಹೈ ಈಲ್ಡ್ ವೆರೈಟಿ ಸೀಡ್ಸ್ ಅಂದರೆ 1 ಎಕರೆಗೆ ಎಷ್ಟು ಈಲ್ಡ್ ಬರಬೇಕಾಗಿರುತ್ತೆ ಅದನ್ನು ಇನ್ಕ್ರೀಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ 1 ಎಕರೆಗೆ 10 kg ಈಲ್ಡ್ ಏನಾರು ಬರ್ತಾ ಇದ್ದರೆ ಅದನ್ನು 15 kg ಇನ್ಕ್ರೀಸ್ ಮಾಡುವಂಥ ಸೀಡ್ಸ್. ಇದನ್ನು ಸೀಡ್ಸಲ್ಲಿ ಜೆನೆಟಿಕ್ ಮಾಡಿಫಿಕೇಷನ್ ಮೂಲಕ, DNA ಆಲ್ಟ್ರೇಷನ್ ಮೂಲಕ ಹೈಬ್ರಿಡ್ ಸೀಡ್ಸ್ನ ತಯಾರು ಮಾಡಿ ಕೊಡ್ತಾರೆ. ಈ ಸೀಡ್ಸ್ ತುಂಬ ಕಾಸ್ಟ್ಲಿ ಆಗಿರುತ್ತೆ, ಎಲ್ಲೋ ಕೆಲವು ರಿಚ್ ರೈತರಿಗೆ ಮಾತ್ರ ಇದು ತಲುಪ್ತಾ ಇರುತ್ತೆ. ನೆಕ್ಸ್ಟ್ ಫರ್ಟಿಲೈಸರ್ಸ್ NPK ಅಥವಾ ಕೆಮಿಕಲ್ ಫರ್ಟಿಲೈಸರ್ಸ್ ಅಂತ ಹೇಳ್ತಾರೆ. ಮೋರ್ ನಂಬರ್ ಆಫ್ ಫರ್ಟಿಲೈಸರ್ಸ್ ಯೂಸ್ ಮಾಡೋದ್ರಿಂದ ಫಾರ್ಮ್ ಪ್ರೊಡಕ್ಷನ್ ಕೂಡ ಇನ್ಕ್ರೀಸ್ ಆಗುತ್ತೆ ಅಂತ, ಹಾಗೆ ಕೂಡ ಫಾರ್ಮ್ ಡಿಗ್ರೇಡ್ ಕೂಡ ಆಗುತ್ತೆ. ನೆಕ್ಸ್ಟ್ ಪೆಸ್ಟಿಸೈಡ್ಸ್, ಅದು ಕೂಡ ಕೆಮಿಕಲ್ ಅಲ್ಲೇ ಬರುತ್ತೆ. ಸೊ ಪೆಸ್ಟಿಸೈಡ್ಸ್, ವೀಡಿಸೈಡ್ಸ್ ಯೂಸ್ ಮಾಡ್ಕೊಳ್ಳೋದ್ರ ಮೂಲಕ, ಹಾಗೂ ಕ್ಯಾನಲ್ಸ್, ಡ್ಯಾಮ್ಸ್ ಮೂಲಕ ಇರಿಗೇಷನ್ ಫೆಸಿಲಿಟೀಸ್, ಹಾಗೂ ಟ್ರ್ಯಾಕ್ಟರ್ ಮೆಕ್ಯಾನಿಸಮ್ಸ್ ಮೂಲಕ ಫಾರ್ಮ್ನ ಲ್ಯಾಂಡ್ನ ರೆಡಿ ಮಾಡ್ಕೊಳ್ಳೋಕ್ಕೆ, ರಿಪೇರ್ ಮಾಡ್ಕೊಳ್ಳೋಕ್ಕೆ ಗ್ರೀನ್ ರೆವಲ್ಯೂಷನಿಂದ ಪ್ರಯತ್ನ ಪಡ್ತಾರೆ. ಈ ಮೂಲಕ ಫಾರ್ಮ್ ಇನ್ಕಮ್ನ ಜಾಸ್ತಿ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಈ ಎಲ್ಲ ಪ್ರಯತ್ನಗಳ ಮೂಲಕ ನಮ್ಮ ಲ್ಯಾಂಡ್ ಈಗ ತುಂಬ ಡಿಗ್ರೇಡ್ ಆಗಿದೆ. ಗ್ರೀನ್ ರೆವಲ್ಯೂಷನ್ 1960, 1970s ಮಾಡಿರೋ ಎಫೆಕ್ಟ್ಸು
ಈಗೀಗ ಲ್ಯಾಂಡ್ ಫರ್ಟಿಲಿಟಿ ಕಳ್ಕೊಳ್ಳೋದ್ರನ್ನ ನಾವು ಅಬ್ಸರ್ವ್ ಮಾಡೋದ್ರ ಮೂಲಕ ಗೊತ್ತಾಗುತ್ತೆ. ಪಂಜಾಬ್, ಹರಿಯಾಣ ಈ ಜಾಗದಲ್ಲೆಲ್ಲ ತುಂಬ ಎಫೆಕ್ಟ್ ಆಗಿದೆ. ಅಗ್ರಿಕಲ್ಚರ್ ಫ್ಯಾಕ್ಟರ್ ಆಫ್ ಪ್ರೊಡಕ್ಷನಲ್ಲಿ ಮೊದಲನೇದು ಕೂಡ ಲ್ಯಾಂಡೇ. ಅವಾಗಲೇ ಹೇಳೋ ಹಾಗೆ ಲ್ಯಾಂಡಲ್ಲಿ ತುಂಬ ದೊಡ್ಡ ಇಶ್ಯೂ ಫ್ರಾಗ್ಮೆಂಟೇಷನ್ ಆಫ್ ಲ್ಯಾಂಡ್ ಇದೆ. ಅಂದರೆ ಸಣ್ಣ ಭೂಮಿ ಹೊಂದಿರುವ ರೈತ ಅವನು ಏನು ಬೆಳೆ ಬೆಳೀತಾನೆ ಅದು ಅವನ ಕನ್ಸಂಪ್ಷನ್ಸ್ಗೆ ಆಗೋಗುತ್ತೆ. ಅವ್ನು ಎಕ್ಸ್ಟ್ರಾ ಸೇವಿಂಗ್ಸ್ ಆಗಲಿ ಫಾರ್ಮ್ನ ಇಂಪ್ರೂವ್ ಮಾಡೋಕ್ಕೆ ಉಳಿತಾಯ ಆಗಲಿ ಉಳ್ಕೊಳ್ಳಲ್ಲ. ಅದೇ ತುಂಬ ಲಾರ್ಜ್ ಲ್ಯಾಂಡ್ ಇರೋವಂಥ ರೈತನಿಗೆ ಅವನು ಬೆಳೆದ ಬೆಳೆನ ಮಾರ್ಕೆಟಲ್ಲಿ ಮಾಡಿ ಅವನ ಕನ್ಸಂಪ್ಷನ್ನು ತೀರೈಸ್ಕೊಂಡು ಹಾಗೂ ಸೇವಿಂಗು ಇಟ್ಕೊಂಡು ಅವ್ನು ಫಾರ್ಮ್ ಮೆಕ್ಯಾನಿಸಮ್ಸ್ಗೆ ಇನ್ವೆಸ್ಟ್ ಮಾಡೋವಷ್ಟು ಸೇವಿಂಗ್ಸ್ ಉಳಿಯುತ್ತೆ ಅವನ ಹತ್ರ. ನೆಕ್ಸ್ಟ್ ಬಂದು ಲೇಬರ್. ಈಗ ಅಗ್ರಿಕಲ್ಚರಲ್ ಲ್ಯಾಂಡಲ್ಲಿ ಲೇಬರ್ಸ್ ಹೇಗೆ ಸಿಗ್ತಾರೆ? ಸಣ್ಣ ರೈತರು ಅವ್ರದ ಜಮೀನು ಕೆಲಸನ ಅವರೇ ಮಾಡ್ಕೋತಾರೆ. ಅದೇ ದೊಡ್ಡ ರೈತರ ಜಮೀನಲ್ಲಿ ಕೆಲಸ ಮಾಡೋಕ್ಕೆ ಲ್ಯಾಂಡ್ಲೆಸ್ ಲೇಬರ್ಸ್ ಇದ್ದಾರೆ. ಹಾಗೂ ಈ ಸಣ್ಣ ರೈತರು ಅವ್ರ ಜಮೀನಲ್ಲಿ ಕೆಲಸ ಮುಗಿದ ಮೇಲೆ ಮಿಕ್ಕಿದ ಟೈಮ್ನ ದೊಡ್ಡ ರೈತರ ಜಮೀನಲ್ಲಿ ಮಾಡ್ತಾರೆ. ನೆಕ್ಸ್ಟು ಕ್ಯಾಪಿಟಲ್ ಇನ್ ಫಾರ್ಮ್ ಪ್ರೊಡಕ್ಷನ್. ಈಗ ಅಗ್ರಿಕಲ್ಚರಲ್ ಲ್ಯಾಂಡ್ಗೆ ಏನು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಆಗುತ್ತೆ ಅಂದರೆ ಪ್ರಿಪ್ರೇಷನ್ ಆಫ್ ಲ್ಯಾಂಡ್, ಅಂದರೆ ಟಿಲ್ಲೇಜ್ ಆಗಿರ್ಬೋದು ಬೇಸಾಯ ಮಾಡೋದಕ್ಕೆ, ಆಮೇಲೆ ಸೀಡ್ಸ್ನ ಹೈ ವೀಲ್ಡಿಂಗ್ ವೆರೈಟಿ ಸೀಡ್ಸ್ನ ಪರ್ಚೇಸ್ ಮಾಡೋದಕ್ಕೆ, ಹಾಗೂ ಮೇಂಟೆನೆನ್ಸ್ ಲೈಕ್ ವಾಟರ್, ಎಲೆಕ್ಟ್ರಿಸಿಟಿ ಇದನ್ನೆಲ್ಲ ಮಾಡೋದಕ್ಕೋಸ್ಕರ. ಇದಿಷ್ಟು ಅಗ್ರಿಕಲ್ಚರ್ ಫ್ಯಾಕ್ಟರ್ ಆಫ್ ಪ್ರೊಡಕ್ಷನ್. ನೆಕ್ಸ್ಟು ನಾನ್ ಫಾರ್ಮ್ ಆ್ಯಕ್ಟಿವಿಟೀಸ್ನ ನೋಡೋದಾದರೆ ಪಾಲಂಪುರಲ್ಲಿ ನಾನ್ ಫಾರ್ಮ್ ಆ್ಯಕ್ಟಿವಿಟೀಸ್ ಯಾವ್ಯಾವ ನಡೀತಾ ಇದ್ದಾವೆ ಅಂತ ಅಂದರೆ ಡೈರಿ, ಅಂದರೆ ಕೌ ಬಫೆಲೋ ಮೂಲಕ ರೈತರು ರಿಚ್ ಆಗಿರ್ಬೋದು ಅಥವಾ ಸ್ಮಾಲ್ ಪುವರ್ ಆಗಿರ್ಬೋದು, ಇಬ್ಬರು ಕೂಡ ಡೈರಿ ನಡೆಸ್ತಾ ಇರ್ತಾರೆ. ಸ್ಮಾಲ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಲೈಕ್ ಬೆಲ್ಲದ ಆಲೆ ಮನೆ ಆಗಿರ್ಬೋದು, ಅಕ್ಕಿ ಗಿರಣಿ ಇರ್ಬೋದು, ಅಥವಾ ಬೀಡಿ ಟೊಬ್ಯಾಕೊ ಫ್ಯಾಕ್ಟರೀಸ್ ಗುಡಿ ಕೈಗಾರಿಕೆ ಅಂತ ಏನು ಕರಿತೀವಿ ಆ ಯೂನಿಟ್ಸ್ಗಳು. ನೆಕ್ಸ್ಟು ಸರ್ವಿಸ್ ಸೆಕ್ಟರಲ್ಲಿ ಬಂದರೆ ರಿಟೈಲ್ ಶಾಪ್ಸ್ ಇರ್ಬೋದು. ಇಲ್ಲೊಂದು ನೆನ್ಪಿಟ್ಕೊಳ್ಳಿ, ರಿಟೈಲ್ ಶಾಪ್ಸು ಸರ್ವಿಸ್ ಸೆಕ್ಟರ್ ಅಂಡರ್ ಬರುತ್ತೆ. ಯಾಕೆ ಅಂದರೆ ಯಾರಾದರೂ ಒಬ್ಬರು ಗೂಡ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡಿ ರಿಟೇಲ್ ಶಾಪಿಗೆ ಕೊಡ್ತಾರೆ. ರಿಟೇಲ್ ಶಾಪಲ್ಲಿ ಯಾವುದೇ ವಸ್ತು ತಯಾರಾಗಲ್ಲ, ಅದನ್ನು ಜಸ್ಟ್ ಅವರು ಮಾರೋದಕ್ಕೆ ಹೆಲ್ಪ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರಲ್ವ, ಅದಕ್ಕೆ ಸರ್ವಿಸ್ ಸೆಕ್ಟರ್ ಅಂತ ಕರಿತೀವಿ. ಓಕೆ, ರಿಟೇಲ್ ಸೆಕ್ಟರ್. ನೆಕ್ಸ್ಟ್ ಟ್ರಾನ್ಸ್ಪೋರ್ಟ್ ಸರ್ವಿಸ್. ಪಾಲಂಪುರಲ್ಲಿ ರೋಡ್ಸ್ ಚೆನ್ನಾಗಿದೆ, ಕನೆಕ್ಟಿವಿಟಿ ಚೆನ್ನಾಗಿದೆ, ಸೊ ಕೆಲವರು ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ ಇಟ್ಕೊಂಡು ಆ ಸರ್ವಿಸ್ ಕೊಡ್ತಾ ಇರ್ತಾರೆ. ಸೊ ಇದಿಷ್ಟು ನಾನ್ ಫಾರ್ಮ್ ಆ್ಯಕ್ಟಿವಿಟೀಸ್ ಪಾಲಂಪುರಲ್ಲಿ ನಡೆಯೋದು. ಸೊ ಒಟ್ಟಾರೆ ಹಾಕಿ ಸಮ್ಮರಿ ಈ ಚಾಪ್ಟರ್ ನೋಡೋದಾದರೆ ನಾವೇನೇನು ಓದಿದ್ವಿ? 4 ಫ್ಯಾಕ್ಟರ್ ಆಫ್ ಪ್ರೊಡಕ್ಷನ್, ಆಮೇಲೆ ಯಾವುದು ಲ್ಯಾಂಡ್, ಲೇಬರ್, ಕ್ಯಾಪಿಟಲ್, ಎಂಟರ್ಪ್ರಿನರ್ಶಿಪ್. 4 ಫ್ಯಾಕ್ಟರ್ ಆಫ್ ಇನ್ಕಮ್ ಯಾವುದು ಅಂತ ಕೇಳಿದ್ರೆ ರೆಂಟ್, ವೇಜ್, ಇಂಟ್ರೆಸ್ಟ್ ಹಾಗೂ ಪ್ರಾಫಿಟ್. ಹಾಗೂ ಪಾಲಂಪುರ್ ಊರಲ್ಲಿ ಇರುವಂಥ ಫಾರ್ಮ್ ಹಾಗೂ ನಾನ್ ಫಾರ್ಮ್ ಆ್ಯಕ್ಟಿವಿಟೀಸ್ ಯಾವುದು ಅಂತಲೂ ನೋಡಿದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ಚಾಪ್ಟ್ರಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೂ ನೆಕ್ಸ್ಟ್ ಚಾಪ್ಟರ್ಸ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ.